ಕನ್ನಡ ಜಾಣ ನಮಸ್ಕಾರ. ದಯವಿಟ್ಟು ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸವನ್ನು ಕೈ ಬಿಡಬೇಕು. ಯಾರೆದುರುಗಡೆ ಸರ್ ನಿಮ್ಮ ಜೀವವನ್ನು ಪಣಕ್ಕಿಟ್ಟಿರೋದು? ಯಾರೆದುರುಗಡೆ? ಗಾಂಧಿ ಕೊಂದರ ಎದುರುಗಡೆನಾ? ಪಂಚೇಂದ್ರಗಳು ಹಿಂಗೋಗಿರುವ ವಂಚಕರ ಎದುರುಗಡೆನಾ? ಒಂದು ಅಯೋಗ್ಯ ಸರ್ಕಾರದ ಎದುರುಗಡೆನಾ? ಅಂತಃಸಾಕ್ಷಿಯನ್ನು ಕಳೆದುಕೊಂಡಿರುವ ಆತ್ಮವಂಚಕರ, ಒಂದು ವಿದ್ಯಾವಂತರನ್ನು ಅಂದ್ಕೊಂಡಿರುವ ಆತ್ಮವಂಚಕರ ತುಂಬಿರ್ತಕ್ಕಂಥ ದೇಶಕ್ಕೆ ಯಾರಿಗೋಸ್ಕರ ಪ್ರಾಣ ಕಳ್ಕೊತೀರಿ ನೀವು? ದಯವಿಟ್ಟು ಕೈ ಬಿಡಿ. ಮೊನ್ನೆವರೆಗೂ ಸಹ ಶಾಲಾ ಮಕ್ಕಳಿಗೆ ಕೇಸರಿ ಶಾಲೆ ಕೊಟ್ಟು ಆಟ ಆಡದಂಥ ABVP ಎಲ್ಲೋದ್ರು ಇವತ್ತು? ಕೇವಲ ಶೂದ್ರ ಹುಡುಗರ ಕೈಯಲ್ಲಿ ಕ್ಲೀನ್ ಮಾಡಿಸುವ, ಕಕ್ಕಸ್ ಪಾಚಿಸುವ, ತಾನು ಮಾತ್ರ ರಾಮ ಮಂದಿರ ದೇಣಿಗೆಯಲ್ಲಿ ದುಡ್ಡು ಹೊಡ್ಕೊಂಡು ಐಷಾರಾಮ ಜೀವನ ಮಾಡುವ, ಬಂಡವಾಳ ಬದುಕುವ ಆ ಸೂಲಿ ಬೆಲೆ ಇಲ್ಲೋದ? ವಿದ್ಯೆ ಹೇಳಿಕೊಟ್ಟಂಥ ಗುರುಗಳಿಗೆ ಧಿಕ್ಕಾರ ಕೂಡಿಸಿದಂಥ ವೇದವ್ಯಾಸ ಕಾಮತನ್ನು ನಿಲ್ಲೋದ? ಮಾತಿತ್ತರೆ ಬಾಯಿ ಬಿಡ್ಕೋತಿದ್ದಲ್ಲಪ್ಪ, ಆ ರಕ್ತ ಶುದ್ಧಿ ಅದು ಇದು ಅಂತ. ಅವ್ನು ಯಾವನವನು ಹೆಗಡೆ ನಾನು MP? ಅವನು ಎಲ್ಲಿ ಸತ್ತವನೇ? ಸತ್ತೇ ಹೋಗ್ಬಿಡ ನಡ್ರಿ. ಏನಾದರೂ ಒಬ್ರಿಗಾರು ಅಂತ ಸಾಕ್ಷಿ ಇಲ್ವಾ? ಅಣ್ಣಾ ಹಜಾರೆ ಮೂಮೆಂಟಲ್ಲಿ ಏನು ಪ್ಲೇ ಕಾರ್ಡ್ ಇಟ್ಕೊಂಡಿದ್ರಲ್ಲ, ಸೋಕಾಲ್ಡ್ ವಿದ್ಯಾವಂತ ವಲಯ, ಎಲ್ಲೋದ್ರು ಇವರೆಲ್ಲ? ಎಲ್ಲವನ್ನೂ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮದು ಒಂದು ಪುರಾಣ ಇದೆಯಲ್ಲ, ರಾಮಾಯಣನ ಪುರಾಣದ ಕಥೆಯಲ್ಲಿ ಒಂದು ಕತೆ ಬರುತ್ತೆ, ಒಂದು ಸನ್ನಿವೇಶ ಬರುತ್ತೆ. ಒಂದು ಬ್ರಾಹ್ಮಣರ ಮಗು ಸತ್ತೋಗಿರುತ್ತೆ. ಆ ಮಗುವನ್ನು ರಾಮನ ಅರಮನೆ ಎದುರುಗಡೆ ಇಟ್ಕೊಂಡು ಆತ ಗೋಳಿಕ್ತಾ ಇರ್ತಾನೆ. ಬ್ರಾಹ್ಮಣ, ನನ್ನ ಮಗ ಮುಂದೆ ಎಂಥ ಪಂಡಿತ ಆಗ್ತಾಯಿದ್ನೋ, ವಿದ್ವಾಂಸ ಆಗ್ತಾಯಿದ್ನೋ, ಋಷಿ ಆಗ್ತಾಯಿದ್ನೋ ಗೊತ್ತಿಲ್ಲ, ಸತ್ತೋಗ್ಬಿಟ್ಟ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವನು ಕಾರಣ ಕೊಡೋದು, ಆ ಶೂದ್ರನ ಶಂಭುಕ ತಪಸ್ ಮಾಡಿದ, ಅದು ಪಾಪದ ಫಲ ಅಂತ ಹೇಳ್ತಾನೆ. ನಾನು ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಅಂದರೆ, 20 ಮಕ್ಕಳು ಸತ್ರಲ್ರಿ, ನೇಣು ಹಾಕೊಂಡು ಸತ್ರಲ್ರಿ, ಸುಸೈಡ್ ಮಾಡ್ಕೊಂಡ್ರಲ್ರಿ. ಆ 20 ಜನದಲ್ಲಿ ಎಂತೆಂಥ ಪ್ರತಿಭಾವಂತಿದ್ರು, ದೊಡ್ಡ ಸ್ಪೋರ್ಟ್ಸ್ಮ್ಯಾನ್ ಇದ್ರೇನೋ, ದೇಶ ಮುನ್ನಡೆಸುವ ಒಬ್ಬ ನಾಯಕ ಇದ್ನೇನೋ, ಸಂಗೀತಕಾರನೋ, ಕ್ರೀಡಾಪಟುನೋ, ಎಂತನೋ ಗೊತ್ತಿಲ್ಲ. ಆದರೆ ಪಂಚೇಂದ್ರಿಯಗಳನ್ನು ನಾಯಕ ಅಷ್ಟೇ ಅಲ್ಲ, ದೇಶನೂ ಕಳ್ಕೊಂಡಿದೆ. ಈ ದೇಶದ ಜನರು ವಿದ್ಯಾವಂತ ಅಂದ್ಕೊಂಡಿರುವ ಸೋಗ್ಲಾಡಿಗಳು, ಆತ್ಮ ವಂಚಕರಿದಾರಲ್ಲ, ಇವ್ರುಗಳು ಕಳ್ಕೊಂಡಿದ್ದಾರೆ ಇವತ್ತು. ಅಣ್ಣಾ ಹಜಾರೆ ಟೈಮಲ್ಲಿ ಏನು ಪ್ಲೇ ಕಾರ್ಡ್ ಇಟ್ಕೊಂಡಿರಲ್ಲಪ್ಪ, ನಿಮ್ಮ ಪ್ಲೇ ಕಾರ್ಡ್ಗಳು ಇವತ್ತು ಗೆದ್ದಿಡ್ದಿದೆಯಾ? ನಿಮ್ಮ ಕ್ಯಾಂಡ್ಲ್ಗಳು ಉರಿತಾ ಇಲ್ವಾ? ಏನಾಗಿದೆ? ಇವತ್ತೆಲ್ಲ ಸತ್ತು ಬಿದ್ದಿದ್ದೀರ ಎಲ್ಲರೂ? ನಿಮ್ಮ ಮಕ್ಕಳಲ್ವ ಅವರು? ಅದು ನಿಮಗೆ ಮಕ್ಕಳೇ ಇಲ್ವಾ? ನಿಮ್ಮ ಮಕ್ಕಳು ನೀಟ್ ಎಕ್ಸಾಮ್ ಬರೋದಿಲ್ವೇನೋ? ಅದು ಮುಂದೆ ಬರೆಯಲ್ವಾ? ಇಷ್ಟೊಂದು ವಂಚಕರಾಗ್ಬಿಟ್ವ ನಾವು ವಿದ್ಯಾವಂತರು. ಯಾವುದೇ ಒಂದು ನಾಗರಿಕ ದೇಶ ನಗಲ್ವೇನ್ರಿ, ಆಡ್ಕೊಂಡು ನಗಲ್ವೇನ್ರಿ? ಎಂಥ ನಿಯತ್ತಿದ್ರೆ ಜನಪ್ಪ ಅಂತ ಚಾಕರ್ಷ ಮಕ್ಕಳು ಇಲ್ವೇನ್ರಿ? ABVP ಒಂದು ಸಂಘಟನೆ ವಿದ್ಯಾರ್ಥಿಗಳಿಗೋಸ್ಕರ ಇದೆ. ಮೊನ್ನೆವರೆಗೂ ಅವರು ಈ ಶಾಲಾ ಗೇಟ್ ಹತ್ರ ನಿಂತ್ಕೊಂಡು ಚಿಕ್ಕ ಮಕ್ಕಳಿಗೆಲ್ಲ ಕೇಸರಿ ಶಾಲೆ ಹಂಚಿದ್ರು ಅವರು. ಆಮೇಲೆ ಯಾವುದೋ ಒಂದು ಹುಡುಗಿ ಲವ್ ಮಾಡ್ರೆ ಸಾಕು, ಆ ಬೇರೆ ಧರ್ಮದರ ಆಗ್ಬಿಟ್ರೆ ಅವ್ರು ದೊಡ್ಡದಕ್ಕೊಂದು ಬಣ್ಣ ಕಟ್ಟಿ, ಜಾತಿಯ ಧರ್ಮದ ಆ ಲವ್ಜಿ ಆದಂಥ ಬಣ್ಣ ಕಟ್ಟಿ ದೊಡ್ಡ ದಾಂಧಲೆ ಹೇಳ್ಸೋ ಜನ. ವೈಯಕ್ತಿಕವಾಗಿ ಯಾವನ್ನ ಹೊಡೆದಾಡ್ಕೊಂಡು ಸತ್ರು ಅದಕ್ಕೊಂದು ಧರ್ಮದ ಬಣ್ಣ ಹಚ್ಚೋ ಜನ. ಎಲ್ಲಿದ್ರಿ ಇವತ್ತು ನೀವು? ಇವ್ರು ಯಾರು ವಿದ್ಯಾರ್ಥಿಗಳಲ್ಲ? 20 ಜನ. ಅವ್ರು ಪಾಕಿಸ್ತಾನದವ್ರು ಹಂಗಾರೆ? ಬಾಂಗ್ಲಾದೇಶದವರ? ಚೈನಾದವರೆಲ್ಲ? ಭಾರತದವರೇ ಅಲ್ಲ ಅವರು ಅಲ್ವಾ? ಯಾರು ಸಾಯಿಸಿದ್ರು ಅವ್ರನ್ನ? ಪಾಕಿಸ್ತಾನದವ್ರು ಗುಂಡೋಡು ಸಾಯಿಸಿದ್ರಾ? ಈ ಪ್ರಭುತ್ವ ಸಾಯಿಸ್ತಲ್ರಿ. ಆ ಕೊಲೆಗಾರ ಧರ್ಮೇಂದ್ರ ಪ್ರಧಾನ್ ಒಬ್ಬ ಅಯೋಗ್ಯ ಕಚಡ ಕಂತ್ರಿ ಇವತ್ತು ಅಧಿಕಾರದಲ್ಲಿದ್ದಾನೆ. ವಾಂಗ್ಚುಕ್ ಏನು ಕೇಳ್ತಾರೆ ನಿಮಗೆ? ಸೋನಂ ಅವ್ರು ಏನು ಕೇಳ್ತಾವ್ರೆ? ದೇಶದ ಪ್ರಧಾನಿ ಪಟ್ಟ ಬಿಟ್ಕೊಡು ಅಂತ ಕೇಳ್ತಾವ್ರ? ಅಥವಾ ನನಗೇನೋ ಭಾರತ ರತ್ನ ಕೊಡಿ ಉಪವಾಸ ಕುಂತವ್ರ? ಏನ್ರಿ ಕೇಳ್ತಾವ್ರೆ? ಅವ್ರ ಮಗು ಎಕ್ಸಾಮ್ ಬರೆದಿತ್ತಾ? 20 ಮಕ್ಕಳು ಸತ್ತವ್ರಿ, ಬೆಲೆನೇ ಇಲ್ವಲ್ರಿ? ಅಯೋಗ್ಯ, ಏನೋ ತಿಂತೀಯ, ಒಟ್ಟಿಗೆ ಹೇಳಿ ತಿಂತೀಯನೋ ನೀನು? ಕೆಳಗಿಳಿಯೋ ಲೋಫರ್ ಧರ್ಮೇಂದ್ರ ಪ್ರಧಾನನ ಅಯೋಗ್ಯ, ಕೆಳಗಿಳಿಯೋ ಅಂತ ಕೇಳ್ತಾವ್ರೆ. ಪ್ರಧಾನಮಂತ್ರಿಗೆ ಏನ್ರಿ ರೋಗ ಬಂದಿರೋದು? ಈ ಮನುಷ್ಯನೇನ್ರಿ ಈತ? ಹೋಗಲಿ, ಈತ ಒತ್ತಂದು ಬರ್ತಾನೆ. ದೇಶ ಹಾಳು ಮಾಡುವ, ಸಾಮಾನ್ಯ ಜನರ ಬದುಕನ್ನು ಮೂರಾಬಟ್ಟೆ ಮಾಡುವ ಘೋಷಣೆಗಳು ಮಾಡೋಕ್ಕೆ, ಕೆಲಸಕ್ಕೆ ಬಾರದಲ್ಲಿ ಘೋಷಣೆಗಳು ಮಾಡಿ ಒಂದು ರೀತಿ ಆತ್ಮರತಿ ಮನುಷ್ಯ ಅಲ್ಲನ್ರಿ. ಆ ಇಸ್ರೋ ವಿಜ್ಞಾನಿಗಳೇನೋ ಒಂದು ಪ್ರಯೋಗ ಫೇಲ್ ಆಯಿತು, ಏನು ತಪ್ಕೊಂಡಿದ್ದೇನು, ಸಾಂತ್ವನ ಹೇಳಿದ್ದೇನು, ಯಾರ್ದು ಏನು ಜೀವ ಹೋಗಿರಲಿಲ್ಲ, ದುಡ್ಡು ತಾನೇ ಹೋಯ್ತು, ಬಿಡಿ, ತೊಂದರೆ ಇಲ್ಲ.
ಎಷ್ಟೆಷ್ಟೋ ಲೂಟಿ ಹೊಡಿತಾ ಇದ್ರ. ರಾಮಂಗೆ ಬಿಟ್ಟಿಲ್ಲ ಲೂಟಿ ಹೊಡೆದು ಕಚಡಗಳು. ಇನ್ನೊಂದು ಪ್ರಯೋಗ ಮಾಡೋದು ಸಂತೋಷಿದ್ದೇನು. ಇವತ್ತು ಉಸಿರು ಬಿಡ್ತಿಲ್ಲಪ್ಪ ನೀನು ಯಾವ ಮನುಷ್ಯನ ಮರ ಈ ಪ್ರಧಾನಮಂತ್ರಿ. ಇಷ್ಟೊಂದು ಅಸಹ್ಯ ಆಗಬಾರ್ದಾಯ್ತು. ಜನ ನಗಲ್ವಾ? 20 ಮಕ್ಕಳು ಬಲಿ ತಗೊಂಬಿಟ್ರಲ್ಲ ನೀವು. ಸಣ್ಣದಲ್ಲಿ ಯಾವುದಾವುದೋ ವೈಯಕ್ತಿಕ ಕಾರಣಕ್ಕೊಂದು ಗಲಾಟೆ ಆಗ್ಬಿಟ್ರೆ ಅದಕ್ಕೊಂದು ಕೋಮು ಭಾವನೆ ಕಟ್ಟಿ ಎಲ್ಲ ಕಟ್ಟಿ ದೊಡ್ಡ ದಾಂಧೆ ಹೇಳಿಸ್ತೀರ ಮೀಡಿಯಾಗಳು. ಯಪ್ಪ ನಿಮ್ಮ ಮನುಷ್ಯರೇನ್ರಿ? ನಿಮ್ಗೆ ಯಾರಿಗೂ ಮಕ್ಕಳಿಲ್ವೇನ್ರಿ? ಯಾವ ಪುರುಷಾರ್ಥಕ್ಕೆ ಬೇಕು ನೀವು? ದಿನ ಬೆಳಗ್ಗೆ ಕೂತ್ಕೊಂಡು ಟಿ ವಿಲಿ ಯಾವ ಮುಖ ಹೊತ್ಕೊಂಡು ಮಾತಾಡ್ತೀರಿ? ಯಾವ ಥರ ಬರೀತೀರಿ ಪೆನ್ ಇಟ್ಕೊಂಡು ನೀವು? ಒಟ್ಟಿಗೆ ಏನು ತಿಂದಿರ್ತೀರಿ ನೀವು? ನಿಮಗೆ ಮಕ್ಕಳೇ ಇಲ್ವಂಗಾರೆ? ಬಂಜಗಳಿದ್ದಾರೆ ನಿಮ್ಮ ಮನೇಲಿ. ಈ ಮಟ್ಟಕ್ಕೆ ಬದುಕೋಕ್ಕೋಸ್ಕರ ಬದುಕಬೇಕು, ಈ ಮಟ್ಟಕ್ಕಲ್ಲ. ಇಂಥ ಬಂಡವಾಳ ಬದುಕಬೇಕೇನ್ರಿ? ನಿಮ್ಮ ಯೋಗ್ಯತೆಗೆ. ಇನ್ನೊಬ್ಬವನು ಯಾವನ ಅವ್ನು ಚಕ್ರವರ್ತಿ ಸೂಲಿಬೇಲನ್ನು ಈ ಶೂದ್ರ ಹುಡುಗರನ್ನ ಇವ್ರನ್ನೆಲ್ಲ ಕರ್ಕೊಬಂದು ಮೋರಿ ಕ್ಲೀನ್ ಮಾಡಿಸೋದು, ಕಕ್ಕ ಸ್ಪಾಯಿಸೋದು, ಅದೇನೋ ಕೆರೆ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಅಲ್ಲಿ ಯಾವ ರಾಜಕಾರಣಿ ಮಕ್ಕಳು ಬಂದು ಯಾವ ಥರ ನೋಡಿದ್ರಾ ಕ್ಲೀನ್ ಮಾಡೋದು? ಯಾವನ ಪಂಡಿತನ ಮಕ್ಕಳು ಬರೋದು ನೋಡಿದ್ರಾ? ಬರಲ್ಲ. ಅವರೆಲ್ಲ ವಿದೇಶದಲ್ಲಿ ಇರ್ತಾರೆ ಓದ್ಕೊಂಡು. ಈ ಶೂದ್ರ ಅಮಾಯಕ ಮಕ್ಕಳು ಕರ್ಕೊಬಂದು ಕ್ಲೀನ್ ಮಾಡಿಸೋದು. ಇವನು ರಾಮನ ಹೆಸರಲ್ಲಿ ದೇಣಿಗೆ ಎತ್ತಲಿ. ಈ ಕಳ್ಳನು ಇವನು ಕಳ್ಳ. ಇವನು ದುಡ್ಡು ಹೊಡ್ಕೊಂಡವನೇ. ಇವನು ದೇಣಿಗೆ ಎತ್ತಿದ್ದಾನೆ, ಇವನು ದುಡ್ಡು ಹೊಡೆದವನೇ. ಅದರಲ್ಲಿ ಐಷಾರಾಮಿ ಕಾರು ಬದುಕೊಂಡು ಬಂಡವಾಳ ಬದುಕ್ತಾ ಇದ್ದಾನೆ. ಆ ಮೋದಿ ಊಸಿದ ಕೆಮ್ಮಿದಕ್ಕೆಲ್ಲ ಮೋದಿ ಬಗ್ಗೆ ಬಂಬಡ ಬಜಾಸಕ್ಕೆ ಬರ್ತಿದ್ದ. ಎಲ್ಲಪ್ಪ ಇದು ಇವತ್ತು? ಎಲ್ಲಿದ್ದೀನಿ ನೀನು? ಅವನು ಯಾವನು ಇನ್ನೊಬ್ಬ ಹೆಗಡೆ ಅಂತಿದ್ನಲ್ಲಪ್ಪ, ಅದೇನೋ ಸಂವಿಧಾನ ಬದಲಾಯಿಸ್ತೀವಿ, ಅದೇನೋ ಶುದ್ಧ ರಕ್ತ, ಅದು ಇದು ಏನೇನೋ ಮಣ್ಣು ಮಸೀದು ಮಾತಾಡ್ತಿದ್ನಲ್ಲಪ್ಪ. ಲೇ ರಾಮನ್ ಕಳ್ತನ ಮಾಡ್ಯಾರೋ? ಲೇ ಅಯೋಗ್ಯ, ಎಲ್ಲೋ ಇದ್ದೀನಿ ನೀನು? ಮಕ್ಕಳು ಕೊಂದವರು 20 ಜನ ಮಕ್ಕಳನ್ನ ಕೊಲೆ ಮಾಡಿದ್ದಾರೆ ಇವರು ನೀಚರು. ಮಾತಾಡೋರು ಇವಾಗ. ತಾನು ವಿದ್ಯೆ ಹೇಳ್ಕೊಟ್ಟ ಮಕ್ಕಳ ಕೈಲೇ ಧಿಕ್ಕಾರ, ಟೀಚರ್ಸ್ಗೆ ಧಿಕ್ಕಾರ ಕೂಗ್ಸಿದ್ನಲ್ಲಪ್ಪ. ವೇದವ್ಯಾಸ ಕಾಮತ್ತು ನಾನು. ವೇದವ್ಯಾಸ ಕಾಮತ್ತಂತೀವಿ, ವೇದವ್ಯಾಸ ಅಂತೀವನು. ಎಲ್ಲೋ ಇದ್ರಿ ನೀವೆಲ್ಲ ಇವತ್ತು? ಎಲ್ಲಿದ್ರೆ ಇವತ್ತು? ಅಸಹ್ಯ ಆಗಬೇಕಲ್ವ? ನನಗೆ ABP ಎಲ್ಲರೂ ಇದ್ರಿ ಇವತ್ತು. ಯಾರ ವಿರುದ್ಧ ಇದು? ವಿದ್ಯಾರ್ಥಿಗಳಿಗೋಸ್ಕರ ಅಲ್ವಾ ನಾನು ಹೇಳೋದು? ದಯವಿಟ್ಟು ವಿದ್ಯಾರ್ಥಿ ಆಯಿತು, ನಿಮ್ಮ ಪೋಷಕರಿಗೆ ಅನಿಸಿಲ್ಲ ಬಿಡಿ, ಹೋಗಲಿ. ಶೂದ್ರಪ್ಪನೊಂದು ಪದ್ಯ ಇದೆ ಗಾಂಧಿ ಬಗ್ಗೆ, ನಿನ್ನೆದೆಗೆ ಬಿದ್ದ ಗುಂಡು ನಮ್ಮೆದೆಗೆ ಬಿದ್ದಿದ್ದರೆ ಮಾತೇ ಬೇರೆ ಅಂತ ಹೇಳ್ಬಿಟ್ಟು. ಅಂದರೆ ಯಾರ್ದೋ ತಾತಂಗೆ ಹೊಡೆದಾಕಿದ್ದು, ನಮ್ಮ ತಾತಂಗೆ ಯಾರು ಹೊಡೆದಿಲ್ಲ. ಹಂಗೆ ನಮ್ಮ ಮಕ್ಕಳು ಯಾರು ಇಲ್ವಾ ಅಂತಲ್ಲಿ? ಮುಂದೆ ಯಾರು ಬರೆಯಲ್ವಾ? ಅದಕ್ಕೆ ಹೇಳಿದ್ದು ವಿದ್ಯಾವಂತ ವರ್ಗ ಆತ್ಮವಂಚಕ ವರ್ಗ ಆಗೋಯ್ತು ಅಂತ ಹೇಳ್ಬಿಟ್ಟು, ಆತ್ಮವಂಚಕರಾಗ್ಬಿಟ್ರು ಅಂತ ಹೇಳ್ಬಿಟ್ಟು. ಬಿಡಿ, ದೇಶದ ಪ್ರಧಾನಿ ಉಸಿರು ಬಿಡಲ್ಲ ರೀ. ಇಷ್ಟೊಂದು ಒಂದು ರೀತಿ ಆತ್ಮಘಾತಕ ಪ್ರಧಾನಿ ನಾನು ಎಲ್ಲೂ ನೋಡಿಲ್ಲ. ಅಲ್ಲಪ್ಪ, ನೀನೇ ಹೋಗಿ ರಾಮನ ಉದ್ಘಾಟನೆ ಮಾಡ್ದಲ್ಲಪ್ಪ, ಸಾವಿರಾರು ಕೋಟಿ ಕೊಳ್ಳೆ ಹೊಡೆದಲ್ಲಪ್ಪ, ಉಸಿರೇ ಬಿಡೋದಿಲ್ಲ ಕಂದ ನೀನು. ಕೆಲಸಕ್ಕೆ ಬರೋದು ಬಂದ್ಬಿಡ್ತಾನೆ. ನಾಟ್ ಬ್ಯಾನ್, ಯಾವ ರಾತ್ರಿ 12 ಗಂಟೆ ಬಂದ್ಬಿಡೋದು, ಲಾಕ್ಡೌನ್ ಯಾವ ಬೇಕಾದ್ರೆ ಬಂದ್ಬಿಡೋದು. ಕಿರೀಟ ಬೇಕು, ತಲೆನೋವು ಬೇಡ. ಆ ಮಣಿಪುರದಲ್ಲಿ ಹೆಣ್ಮಕ್ಳು ರೇಪ್ ಮಾಡಿದ್ರು ಮಾತಾಡಲ್ಲ. ಇನ್ನೊಬ್ರು ಪಾಪ GD ಅಗರ್ವಾಲ್ ಅಂತ ಹೇಳ್ಬಿಟ್ಟು ಗಂಗೆ ಕ್ಲೀನ್ ಮಾಡಿಸಿ ಉಪವಾಸ ಕೂತ್ಕೊಂಡು ಸತ್ತೇ ಹೋಗ್ಬಿಟ್ರು. ಇವತ್ತು ಸೋನಮ್ ಅವರು ನಿಜವಾಗ್ಲೂ ಸಹ ಸತ್ರು ತಲೆ ಕೆಡಿಸ್ಕೊಳಲ್ಲ. ಮೀಡಿಯಾಗಳು ಇವ್ರು ಹುಟ್ಟಿರೋರು ಎಲ್ಲ ಅವರೇ ಆಗಿದ್ದಾರೆ. ಸುಮ್ಮನೆ ಒಂದಷ್ಟು ಜನ ಮಂತ್ರ ಲಬ್ಬ ಒಂದು ಬಾಯಿ ಹೊಡ್ಕೋಬೋದು, ನಮ್ಮ ಕೂಗಿ ಎಲ್ಲೂ ಕೇಳಿಸಲ್ಲ. ಅದು ನಿಮ್ಮ ಜೀವ ಅಮೂಲ್ಯ. ದಯವಿಟ್ಟು ನೀವು ಬದುಕಬೇಕು, ದೇಶದ ಮೂಲೆ ಮೂಲೆಗೆ ಹೋಗಬೇಕು. ಸತ್ತು ಬಿದ್ದಿರುವ ಸತ್ತಂತಿಹರನ್ನು ಬಡಿದೆಚ್ಚರು ಅಂತಾರಲ್ಲ ಕುವೆಂಪು, ಸತ್ತಂತಿಹರನ್ನು ಬಡಿದೆಚ್ಚಬೇಕಾಗತ್ತಂತೆ. ಅಟ್ಲೀಸ್ಟು ಒಂದು ಸ್ವಲ್ಪ ಪಂಡಿಗಾರು ಮಾನವೀಯತೆ ಮನುಷ್ಯತ್ವ ಉಳಿಸ್ಕೊಂಡ್ರವ್ರನ್ನ, ಅವ್ರನ್ನಾರು ಸಹ ಜೀವ ತುಂಬಿ ಅವ್ರನ್ನ ಒಂದು ಶಕ್ತಿವಂತರು ಮಾಡಬೇಕು. ಆ ಕಾರಣಕ್ಕೋಸ್ಕರ ನೀವು ಬದುಕಬೇಕು. ಜೀವ ಹೋದರೆ ಇವ್ರು ಯಾರು ಗಾಂಧಿ ಕೊಂದು ಸಮರ್ಥನೆ ಮಾಡ್ಕೊಂಡ್ರಿ. ನೀವು ಯಾವ ಲೆಕ್ಕ ಸರ್? ಅದಕ್ಕೆ ನೀವು ಯಾವ ಲೆಕ್ಕ? ಕೊನೆ ಪಕ್ಷ ವಿದ್ಯಾರ್ಥಿಗಳಾದರೂ ಸಹ ನೀವಾದರೂ ಒಂದು ಸಣ್ಣ ಧ್ವನಿ, ಒಂದು ಸಣ್ಣ ಸುಲ್ಲೆತ್ತಬೇಕಲ್ವಾ? ನಿಮ್ಮ ಸ್ನೇಹಿತರೆಲ್ಲ ಸತ್ತೋಗಿರೋರು, ನಿಮ್ಮ ಕೊಲೀಗ್ಸ್ ಅವರೆಲ್ಲ ಆಯ್ತು, ದೊಡ್ಡವ್ರು ಬಿಟ್ಟಾಕಿ ಹೋಗ್ಲಿ, ಹಾಳು ಬಿದ್ದೋಗ್ಲಿ. ವಿದ್ಯಾರ್ಥಿಗಳಿಗೆ ಅನಿಸ್ಬೇಕಲ್ವಾ? ದಯವಿಟ್ಟು ಈಗಲಾದರೂ ಸಹ ಸುಮ್ಮನೆ ಈ ಸೋಗ್ಲಾಡಿಗಳು, ಅಣ್ಣಾ ಹಜಾರೆ ಸೋಗ್ಲಾಡಿಗಳು ಬಂದು ನಾಟಕ ಆಡಿದ್ರಲ್ಲ, ಅವ್ರು ಬೆಂಬಲಿಸಿದ್ರು ನಾಟಕ ಆಡಿರಲ್ವಾ, ಅದು ಬಿಡಿ. ಯಾವತ್ತಿದ್ರೂ ಸಹ ಈ ದೇಶ ಗಾಂಧಿಯ ದೇಶ. ಈ ದೇಶಕ್ಕೆ ದೊಡ್ಡ ಹೆಸರು ಬಂದು ಗಾಂಧಿಯಿಂದನೇ ಹೆಸರು ಬಂದಿದ್ದು.
ಜಗತ್ತಿಗೆ ಕೊಟ್ಟಂಥ ಅಸ್ತ್ರ ಅಹಿಂಸೆ, ಸತ್ಯಾಗ್ರಹ. ಅದರ ಮುಖಾಂತರ ಇವತ್ತು ಹೋಗಿದ್ದಾರೆ. ಅದು ಜೀವ ಕಳ್ಕೊಂಡು ಅವ್ರ ಜೀವ ಕಳ್ಕೋಬಾರ್ದು, ಅವ್ರ ಅಮೂಲ್ಯ. ದಯವಿಟ್ಟು ನಾನು ಕೇಳ್ಕೊಂಡು ವಿದ್ಯಾರ್ಥಿಗಳಾದರೂ ಸಹ ದೊಡ್ಡ ಮಟ್ಟದ ಧ್ವನಿ ಎತ್ತಿ, ದೊಡ್ಡ ಮಟ್ಟ ನಿಮ್ಮ ಬದುಕಿಗೋಸ್ಕರ, ನಿಮಗೋಸ್ಕರ ಆತ ಇವತ್ತು ತಮ್ಮ ಜೀವವನ್ನು ಪಣಕ್ಕಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಧ್ವನಿ ಎತ್ತಿ ಅಂತೇಳಿ ಎಲ್ಲರಿಗೂ ಸಹ ಕಳಕಳಿ ಮನವಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.